ಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. 3 ದಿನಗಳ ಶ್ರಮಕ್ಕೆ ಫಲ. ಆಪರೇಷನ್ ವಿಕ್ರಾಂತ್ ಸಕ್ಸಸ್. ಕಾಡಾನೆ ಸೆರೆ. ಶುಕ್ರವಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ಬೇಲೂರು ಪರೀಕ್ಷಾ ಕೇಂದ್ರ ಸಿದ್ಧತೆ ಪರೀಕ್ಷಿಸಿದ ಎಸಿ ಮಮತಾ. ಸಕಲೇಶಪುರದಲ್ಲಿ ಯಶಸ್ವಿಯಾಗಿ ನಡೆದ ನಾಗರಿಕ ಬಂದೂಕು ತರಬೇತಿ. 136 ರೈತರಿಗೆ ಪ್ರಮಾಣ ಪತ್ರ ವಿತರಣೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಯ 3 ದಿನಗಳ ಶ್ರಮಕ್ಕೆ ಅಂತಿಮ ಫಲ ಲಭಿಸಿದ್ದು ಬೇಲೂರು ತಾಲೂಕಿನ ವಾಟಿಹಳ್ಳಿ ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ತಲೆನೋವಾಗಿ ಮಾರ್ಪಟ್ಟಿದ್ದ ವಿಕ್ರಾಂತ್ ಆನೆ ಸೆರೆ ಸಿಕ್ಕಿದೆ. ತೋಟದೊಳಗೆ 2 ಕಾಡಾನೆಗಳ ಜೊತೆ ತೆರಳಿದ್ದ ವಿಕ್ರಾಂತನ ಕಾಡಾನೆಗಳಿಂದ ಪ್ರತ್ಯೇಕಿಸುವ ಯೋಜನೆ ಯಶಸ್ವಿಯಾಗಿ ನೆರವೇರಿಸಿದ ಅರಣ್ಯ ಇಲಾಖೆಯ ತಂಡ ನಂತರ ಅರವಳಿಕೆ ಚುಚ್ಚುಮದ್ದು ನೀಡಲು ಸಾಧ್ಯವಾಯಿತು. ಚುಚ್ಚುಮದ್ದು ನೀಡಿದ ಬಳಿಕ ಸ್ವಲ್ಪ ದೂರ ಓಡಿ ಕುಸಿದು ಬಿದ್ದ ವಿಕ್ರಾಂತನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲಾಯಿತು. ಈ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮುಗಿಸಲು ಶತಾಗತಾಯ ಪ್ರಯತ್ನಿಸಿದ ಅರಣ್ಯ ಇಲಾಖೆ ಮತ್ತು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಸಿಬ್ಬಂದಿ ಇಂದು ಬೆಳಗ್ಗೆ 7 ಸಾಕಾನೆಗಳ ಸಹಾಯದಿಂದ ಕಾರ್ಯಾಚರಣೆಯನ್ನ ಮುನ್ನಡೆಸಿದರು. ದಟ್ಟ ಕಾಡು, ತೋಟದ ನೆರಳಿದ ಪ್ರದೇಶ, ಪ್ರತಿಕೂಲ ಪರಿಸ್ಥಿತಿಯ ನಡುವೆಯೂ ಮಧ್ಯಾಹ್ನದ ವೇಳೆಗೆ ವಿಕ್ರಾಂತ್ ಬೆನ್ನು ಬಿದ್ದಿದ್ರು. 3 ದಿನಗಳ ಕಾಲ ನಡೆದ ಈ ಬೃಹತ್ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆಯ ಪೊಲೀಸ್ ಸಿಬ್ಬಂದಿ ಸೇರಿ 200ಕ್ಕೂ ಹೆಚ್ಚು ಜನರ ತಂಡ ಭಾಗಿಯಾಗಿತ್ತು. ಹಾಸನ ಡಿಎಫ್ಒ ಸೌರಭ್ ಕುಮಾರ್ ಹಾಗೂ ಇತರ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ವಿಕ್ರಾಂತನ ಸಂಪೂರ್ಣವಾಗಿ ನಿಯಂತ್ರಿಸಿದ ನಂತರ ಆತನನ್ನ ಸುರಕ್ಷಿತ ಸ್ಥಳಕ್ಕೆ ಸಾಗಿಸುವ ಕಾರ್ಯ ಪ್ರಗತಿಯಲ್ಲಿದ್ದು ಗ್ರಾಮಸ್ಥರು ಈಗ ಸ್ವಲ್ಪ ನಿಟ್ಟುಸಿರು ಬಿಡುವಂತಾಗಿದೆ. ಕಾರ್ಯಾಚರಣೆಗೆ ಆದರೆ ಇವತ್ತು ಈ ನಿರಂತರವಾಗಿ ಏನು ಡಿಸಿಎಫ್ ಆಗಿರ್ತಕ್ಕಂಥ ಸೌರಭ್ ಕುಮಾರ್ ಮುಖ್ಯಪರಾಗಿರ್ತಕ್ಕಂಥ ಏಡುಗುಂಡವರ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ತಂಡ ಎಕ್ಸ್ಪರ್ಟ್ ಟೀಮ್ ನಿರಂತರವಾಗಿ ಕಾರ್ಯಾಚರಣೆ ನಡೆಸಿತ್ತು. 7 ಸಾಕಾನೆಗಳು, ಒಂದು ಕರ್ನಾಟಕ ಭೀಮಾ ಹಾಗೆ ಏಕಲವ್ಯ ಪಕ್ಕ ಎಲ್ಲ ಕೂಡ ಹಗ್ಗದಿಂದ ಅದನ್ನ ಬಂಧಿಸ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ನಾವು ನೋಡ್ತಾ ಇದ್ವಿ. ಇನ್ನು ಅಳವಡಿಕೆ ಮಧ್ಯದಲ್ಲಿ ಈ ಒಂದು ಪ್ರಜ್ಞೆ ಇನ್ನೂ ಕೂಡ ವಿಕ್ರಾಂತನಿಗೆ ಬಂದಿಲ್ಲ ಮತ್ತು ರಿವರ್ಸಲ್ ಇಂಜೆಕ್ಷನ್ ಕೂಡ ಕೊಡಲಾಗುತ್ತೆ. ನಂತರ ಅಷ್ಟೊಳಗೆ ನಿರ್ದಿಷ್ಟ ಸಮಯದಲ್ಲಿ ಈ ಒಂದು ಅದಕ್ಕೆ ಹಗ್ಗವನ್ನು ಕಟ್ಟತಕ್ಕಂಥ ಪ್ರಕ್ರಿಯೆ ಮಾಡಬೇಕಾಗುತ್ತೆ. ಅವ್ರ ಪ್ರಕ್ರಿಯೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ತೊಡಗಿದ್ದಾರೆ. ಒಂದು ರೀತಿ ಸಾಕಷ್ಟು ಆತಂಕ ಕೂಡ ಇರ್ತದೆ. ಸಿಬ್ಬಂದಿಗಳಿದ್ದಾರೆ, ಸುತ್ತಲೂ ಈ ಒಂದು ಸಾಕಾನೆಗಳು ಬೇಡಿ ಬಿಟ್ಟಿದ್ದಾರೆ. ನೋಡ್ತಾ ಇದ್ವಿ. ಯಾವ ಕ್ಷಣದಲ್ಲಿ ಬೇಕಿದ್ರು ಕೂಡ ಈ ಒಂದು ವಿಕ್ರಾಂತಾನೆ ಎದ್ದೇಳಬಹುದು. ಅಷ್ಟೊಳಗೆ ಬೇಕಾಗುತ್ತೆ. ಅದನ್ನ ಇಲ್ಲಿಂದ ಸ್ಥಳಾಂತರ ಮಾಡಲಿಕ್ಕೆ ಪ್ರಕ್ರಿಯೆಯನ್ನು ಆರಂಭ. ಬೇಲೂರಿನ ತಹಸೀಲ್ದಾರ್ ಎಂ ಮಮತಾ ಅವರು ನಾಳೆಯಿಂದ ರಾಜ್ಯಾದ್ಯಂತ ಆರಂಭಗೊಳ್ಳುವ ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಇಂದು ಪರೀಕ್ಷಾ ಕೇಂದ್ರಗಳನ್ನು ಪರಿಶೀಲನೆ ಮಾಡಿದರು. ಬೇಲೂರು ತಹಸೀಲ್ದಾರ್ ಎಂ ಮಮತಾ ಅವರು ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಗಳಿಲ್ಲದೆ ಪರೀಕ್ಷೆ ಬರೆಯಲು ಅಗತ್ಯವಿರುವ ವ್ಯವಸ್ಥೆಯನ್ನು ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಪರೀಕ್ಷಾ ನೋಂದಣಿ ಸಂಖ್ಯೆ ಸ್ಪಷ್ಟವಾಗಿ ಪ್ರದರ್ಶಿಸಲು ಉತ್ತಮ ಗಾಳಿ ಬೆಳಕಿನ ವ್ಯವಸ್ಥೆ, ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತಾ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ತಾಕೀತನ್ನ ಮಾಡಿದರು. ಸಿಸಿಟಿವಿ ಕ್ಯಾಮೆರಾ ಕಾರ್ಯನಿರ್ವಹಣೆ ಖಚಿತಪಡಿಸಿಕೊಳ್ಳಿ ಮತ್ತು ವಿದ್ಯುತ್ ಸರಬರಾಜು ವ್ಯವಸ್ಥೆ ಸುಸ್ಥಿತಿಯಲ್ಲಿ ಇರಬೇಕೆಂದು ಸೂಚಿಸಿದರು. ನೀವು ಎಷ್ಟೇ ಸುತ್ತ ಫ್ರೀ ಇದ್ರು ಕೂಡ ಫೀಲ್ ಆಗ್ತಿರುತ್ತೆ, ನಮ್ಗೇನೋ ಗಾಡಿ ಬರ್ತಾ ಇಲ್ಲ, ಉಸಿರಾಟ ತೊಂದರೆ ಆ ತರ ಆಗ್ಬಿಡುತ್ತೆ. ಅದಾಗಬಾರ್ದು ಅಂತ ನಾನು ಹೇಳ್ತಾ ಇರೋದು. ಒಂದ್ ಮಗು ಯಾಕಂದ್ರೆ ಅದನ್ನ ನೋಡಿದ್ರೆ ಇನ್ನೊಂದಷ್ಟು ಮಕ್ಕಳು ಪ್ಯಾನಿಕ್ ಆಗ್ತಾರೆ. ಈ ಮೂವ್ಮೆಂಟ್ ಅಲ್ಲ, ಹಾಗಾಗಿ ಇಲ್ಲ ವ್ಯವಸ್ಥೆ ಮಾಡಿ 14 ಏನ್ ಮಹಾ ಆಗುತ್ತೆ. ಈಗ ಒಂದು 8 ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ರೇವಣ್ಣ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ಸಕಲೇಶಪುರದಲ್ಲಿ 136 ಶಿಬಿರಾರ್ಥಿಗಳಿಗೆ ನಾಗರಿಕ ಬಂದೂಕು ತರಬೇತಿ ನೀಡಲಾಯಿತು. ರೈತರು ಭವಿಷ್ಯದಲ್ಲಿ ತಮ್ಮ ಬೆಳೆಯನ್ನ ರಕ್ಷಣೆಗೆ ಆಯುಧ ಹೊಂದಲು ಇದು ಸಹಾಯವಾಗಲಿದೆ ಎಂದು ಪ್ಲಾಂಟರ್ ಸಂಘದ ಅಧ್ಯಕ್ಷ ಎಎಸ್ ಪರಮೇಶ್ ತಿಳಿಸಿದ್ದಾರೆ. ಸಕಲೇಶಪುರದ ಜಿಲ್ಲಾ ಪ್ಲಾಂಟರ್ ಸಂಘದ ಸಭಾಂಗಣದಲ್ಲಿ ನಡೆದ ನಾಗರಿಕ ಬಂದೂಕು ತರಬೇತಿ ಸಮಾರೋಪ ಸಮಾರಂಭದಲ್ಲಿ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. 3750ಕ್ಕೂ ಹೆಚ್ಚು ನಾಗರಿಕರಿಗೆ 1983ರಿಂದ ತಂದಿಸಿದ ತರಬೇತಿ 2019-20ರಲ್ಲಿ ಸಕಲೇಶಪುರ, ಬೇಲೂರು, ಆಲೂರುಗಳಲ್ಲಿ ನಡೆಯಿತು. ತರಬೇತಿಯಲ್ಲಿ ದೈಹಿಕ ಚಟುವಟಿಕೆ, ಆಯುಧ ಬಳಕೆ, ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಶಿಬಿರಾರ್ಥಿಗಳಿಗೆ ತರಬೇತಿ ಕೂಡ ನೀಡಲಾಯಿತು. ಅಂತಿಮ ದಿನ ಗುರಿ ಪರೀಕ್ಷೆಯಲ್ಲಿ ವಿಜೇತರಿಗೆ ಪ್ರಶಸ್ತಿ ಪತ್ರ ನೀಡಿ ಎಲ್ಲರಿಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಆಯುಧಗಳ ಬಳಕೆ, ನಿರ್ವಹಣೆ ಹಾಗೂ ಸ್ವಚ್ಛತೆ ಬಗ್ಗೆ ನಾಗರಿಕ ಬಂದೂಕು ತರಬೇತಿ ಶಿಬಿರವನ್ನು ಉಚಿತವಾಗಿ ಆಗಿಂದಾಗೆ ಆಯೋಜಿಸಲಾಗುತ್ತಿರುತ್ತದೆ. ಹಾಸನ ಜಿಲ್ಲಾ ಪೊಲೀಸ್ ವತಿಯಿಂದ 1983ರಿಂದ ಇಲ್ಲಿವರೆಗೆ
70 ತಂಡಗಳಿಗೆ ಸುಮಾರು 3750ಕ್ಕೂ ಹೆಚ್ಚು ನಾಗರಿಕರಿಗೆ ಬಂದೂಕು ತರಬೇತಿಯನ್ನು ನೀಡಲಾಗಿರುತ್ತದೆ. ಈ ಮೊದಲು 2019-20 ಸಾಲಿನಲ್ಲಿ ಸಕಲೇಶಪುರ, ಬೇಲೂರು, ಆರೂರು ಕಾಫಿ ಬೆಳೆಗಾರ ಸಂಘದ ಕೋರಿಕೆಯಂತೆ ಇದೇ ಸಕಲೇಶಪುರ ಕೇಂದ್ರ ಸ್ಥಾನದಲ್ಲಿ ತರಬೇತಿಯನ್ನು ನೀಡಲಾಗಿರುತ್ತದೆ. ಈ ತರಬೇತಿಯನ್ನ ಮೊನ್ನೆ ಎಸ್.ಟಿ. ಮೇಡಮ್ ಅವರ ಆದೇಶದ ಮೇರೆಗೆ ಮತ್ತು ಇಲ್ಲಿಯ ಪ್ಲಾಂಟರ್ಸ್ ಕ್ಲಬ್ ಅವರ ಕೋರಿಕೆಯಂತೆ ದಿನಾಂಕ 17/2/25ರಿಂದ 23/2/25ವರೆಗೆ ಸಕಲೇಶಪುರದ ಸುಭಾಷ್ ಮೈದಾನದಲ್ಲಿ ನಾಗರಿಕ ಬಂದೂಕು ತರಬೇತಿಯನ್ನು ನಡೆಸಲಾಗಿರುತ್ತದೆ. ಈ ತರಬೇತಿಗೆ ಈ ಸಂಘದ ವತಿಯಿಂದ ಸುಮಾರು 136 ಶಿಬಿರಾರ್ಥಿಗಳು ಹಾಜರಿದ್ದು ರೈತರು, ನಿವೃತ್ತ ಸರ್ಕಾರಿ ಅಧಿಕಾರಿಗಳು, ಕಾಫಿ ಬೆಳೆಗಾರರು, ಸಾರ್ವಜನಿಕರು ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ ಆಗಮಿಸಿರುತ್ತಾರೆ. ಶಿಬಿರಾರ್ಥಿಗಳಿಗೆ 1 ವಾರ ಕಾಲ ಡಿಆರ್ನ ನುರಿತ ಅಧಿಕಾರಿ, ಸಿಬ್ಬಂದಿ, ಬೋಧಕರಿಂದ ಸಕಲೇಶಪುರ ಸುಭಾಷ್ ಮೈದಾನದಲ್ಲಿ ಪ್ರತಿದಿನ ಬೆಳಗ್ಗೆ 7ರಿಂದ. ಈ ಸಂದರ್ಭದಲ್ಲಿ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು, ಪೊಲೀಸ್ ಉಪ ಅಧೀಕ್ಷಕರಾದ ಪ್ರಮೋದ್ ಕುಮಾರ್ ಬಿ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಅಧಿಕಾರಿ ವರ್ಗದವರು ಹಾಗೆ ಸಿಬ್ಬಂದಿ ವರ್ಗದವರು ಸೇರಿದಂತೆ ಇತರರು ಭಾಗವಹಿಸಿದ್ರು. ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಶಾಖದ ಅಧ್ಯಕ್ಷ ಹೊನ್ನೇಗೌಡ ರಾಜ್ಯ ಮಟ್ಟದ ಒಂದೇ ಒಂದು ಕೇವಲ ಖಾಸಗಿ ವಾಹಿನಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆ ಅಪಪ್ರಚಾರ ವಿರುದ್ಧವಾಗಿ ಆಲ್ರೆಡಿ ನಾವೀಗ ಕೋರ್ಟಿಗೆ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಮಾಡಿದ್ವಿ. ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ನಮಗೆ ನಮ್ಮಿಂದ ಹಣ ಡಿಮ್ಯಾಂಡ್ ಮಾಡಲಿಕ್ಕೆ ಈ ರೀತಿ ನಮಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ. 140 ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 140 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಲ್ಲಿ 140 ಕೋಟಿ ಅವ್ಯವಹಾರ ಮಾಡೋಕೆ ಹೆಂಗೆ ಸಾಧ್ಯ? ಅವರು ಇದೇ ರೀತಿ ಇನ್ನೂ ಮುಂದುವರೆದ್ರೆ ಮತ್ತೆ ಇನ್ನೊಂದು ಮಾನನಷ್ಟ ಮೊಕದ್ದಮೆ ಕೇಸ್ ಆಗ್ಲಿಕ್ಕೆ ರೆಡಿ ಇದ್ದೀವಿ. ಈ ಅಪಪ್ರಚಾರಗಳಿಗೆ ಯಾವ ನಮ್ಮ ಕಾರ್ಮಿಕರ ಸಂಘ ಸದಸ್ಯರುಗಳು ಸಹ ಕಿವಿ ಕೊಡಬೇಡಿ. ಯಾವುದೇ ರೀತಿ ಅಪಪ್ರಚಾರದಲ್ಲಿ ಕಿವಿ ಕೊಡ್ತಾನೆ ನಮ್ದು ಏನು ಸಂಘದ ವಿಚಾರವಾಗಿ ಯಾವುದೇ ಅವ್ಯವಹಾರ ನಡೆದರಲ್ಲ, ಇಲ್ಲ ಸಲ್ಲದ ಇವರು ಅಪಪ್ರಚಾರ ಮಾಡಿ ಇವರು ಹೊನ್ನೇಗೌಡ ಅನ್ನೋ ಒಂದು ಒಬ್ಬನೇ ಹೆಸರನ್ನ ಇಂಡಿವಿಜುವಲ್ ತಗೊಂಡು ಒಬ್ಬನ ಅಧ್ಯಕ್ಷ ಮೇಲೆ ಇಂಡಿವಿಜುವಲ್ ತಗೊಂಡು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಇವರು ಮಾಡ್ತಾ ಇದ್ದಾರೆ. ಇಲ್ಲಿ ಆಡಳಿತ ಮಂಡಳಿ ಇದೆ. ಆಡಳಿತ ಮಂಡಳಿ 15 ಜನ ಡೈರೆಕ್ಟರ್ ಇದ್ದೀವಿ, ಅದರಲ್ಲೊಬ್ಬ ಅಧ್ಯಕ್ಷ ಇರ್ತೀವಿ. ಏನೇ ನಿರ್ಣಯ ತಗೋಬೇಕು ಅಂದ್ರೆ ಆಡಳಿತ ಮಂಡಳಿ ನಿರ್ಣಯ ತಗೊಂಡೇ ನಾವು ಮಾಡಿರ್ತೀವಿ. ಇಲ್ಲೂ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿ ಅವ್ಯವಹಾರ ನಡೆದಿಲ್ಲ. 140 ಕೋಟಿ ಅವ್ಯವಹಾರ ನಡೆದಕ್ಕೆ ಅವ್ರ ದಾಖಲಾತಿನೂ ಇಲ್ಲ. ದಾಖಲಾತಿ ರಹಿತ ಇವರು ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ದಾಖಲಾತಿ ಇಟ್ಕೊಂಡು ಆರೋಪ ಮಾಡಿದ್ರು ತರಲಿ, ಅವರು ದಾಖಲಾತಿಗಳಿದ್ರೆ ಅವ್ರು ತರಲಿ. ನನ್ನ ಹತ್ರ ದಾಖಲಾತಿಗಳೇ ನಾನು ಕೋಟಿ ಪ್ರೊಡ್ಯೂಸ್ ಮಾಡ್ತೀನಿ. ಅವ್ರ ಹತ್ರ ದಾಖಲಾತಿ ಇದ್ರೆ ತಂದು ಅವರು ಆರೋಪ ಮಾಡಲಿ. ಇನ್ನೊಮ್ಮೆ ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು ಬಾರಿ ಅವ್ರ ಮಾನನಷ್ಟ ಮೊಕದ್ದಮೆ ಹೂಡಲಿಕ್ಕೆ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮ ಆಡಳಿತ ಮಂಡಳಿಯು ನಾವು ರೆಡಿ ಇದ್ದೀವಿ ಮೂಲಕ ತಿಳಿಸ್ತಾ ಇದ್ದೀವಿ. ನಾನು ಕೆ ಪಾಲಾಕ್ಷ ಅಂತ ಸಾರಿಗೆ ನೌಕರರ ಕೂಟದ ಹಾಸನದ ಅಧ್ಯಕ್ಷ ಆಗಿದ್ದೀನಿ. ಇಲ್ಲಿ ಬಂದಿರೋ ವಿಚಾರ ಏನಂದರೆ ಗೃಹ ನಿರ್ಮಾಣ ಸಂಘದ ಚುನಾವಣೆ 23ಕ್ಕೆ ನಡೀತಾ ಇದೆ. ನಾವೆಲ್ಲ ಹೊನ್ನೇಗೌಡರು ನಾವು ಎಲ್ಲ ಒಟ್ಟಾಗಿ ಈ ಚುನಾವಣೆನ ಎದುರಿಸೋಕ್ಕೆ ತಯಾರಾಗಿದ್ದೀವಿ. ಇಲ್ಲಿ ನಡೀತಾ ಇರೋ ಎದುರಾಳಿಗಳು ಸುಮ್ಮನೆ ಅಪಪ್ರಚಾರ ತುಂಬ ಮಾಡ್ತಾ ಇದ್ದಾರೆ. ನಮ್ಮ ಎದುರಿಗೆ ಕಾಣ್ತಾ ಇದೆ ಲೇಔಟು ಹೆಂಗಿದೆ, ನಿವೇಶನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಅಲ್ಲಿ ನೋಡಿದ್ರೆ ಖುಷಿ ಆಗುತ್ತೆ. ಕಾರ್ಮಿಕರು ನೀವು ದಯವಿಟ್ಟು ಈ ಯಾವುದೇ ರೀತಿಯ ಅಪಪ್ರಚಾರಗಳಿಗೆ ನೀವು ಕಿವಿ ಕೊಡ್ದಂಗೆ ನಮ್ಮ ತಂಡನ ಗೆಲ್ಲಿಸ್ಕೊಡಿ. ಮುಂದೆ ಎಲ್ಲರಿಗೂ ನಿವೇಶನಗಳು ಹಂಚಿಕೆ ಆಗೋ ಥರ ಮತ್ತು ಎಲ್ಲರಿಗೂ ಸದಸ್ಯತ್ವ ಸಿಗೋ ಥರ ನಾವೆಲ್ಲ ನಡ್ಕೊತೀವಿ. ನಿಮ್ಮ ನಂಬಿಕೆಗೆ ಯಾವತ್ತೂ ವಿರೋಧ ಮಾಡಲ್ಲ. 23ನೇ ತಾರೀಕು ನಡೆಯೋ ಚುನಾವಣೆಯಲ್ಲಿ 15 ಜನನ್ನು ಗೆಲ್ಲಿಸಿ ನಮ್ಮ ತಂಡಕ್ಕೆ ಜಯ ದೊರಕಿಸ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿಸ್ತಾ ಇದ್ದೀನಿ. ಹೊಳೆನರಸೀಪುರದಲ್ಲಿ 2025ರ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ 9 ಕೇಂದ್ರಗಳಲ್ಲಿ ನಡೀತಾ ಇದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ತಿಳಿಸಿದರು. ನರಸೀಪುರದಲ್ಲಿ 2025ರ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿವೆ. 2530 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲು ನೋಂದಾಯಿಸಿಕೊಂಡಿದ್ದು 9 ಪರೀಕ್ಷಾ ಕೇಂದ್ರಗಳಲ್ಲಿ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ಪರೀಕ್ಷೆಗಳು ನಡೆಯಲಿವೆ. 2161 ಶಾಲಾ ವಿದ್ಯಾರ್ಥಿಗಳು ಹಾಗೂ 29 ಪುನರಾವರ್ತಿತ ವಿದ್ಯಾರ್ಥಿಗಳು ಭಾಗವಹಿಸುವರು. ಅಹಿತಕರ ಘಟನೆಗಳನ್ನು ತಪ್ಪಿಸಲು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ಸಿಬ್ಬಂದಿಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿಟಿವಿಗಳ ಮತ್ತು ಜಾಗೃತ ದಳಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪ್ರಶ್ನೆ ಪತ್ರಿಕೆಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸಲಾಗಿದೆ ಎಂದು ಕೂಡ ಹೇಳಿದ್ದಾರೆ. ಈ ತಡೆಗಟ್ಟುವ ನಿಟ್ಟಿನಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ.
ಪರೀಕ್ಷೆ ಕೇಂದ್ರಗಳ ಎಲ್ಲ ಪರೀಕ್ಷೆ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯ ಈಗ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಮತ್ತು ಎಲ್ಲ ಕೇಂದ್ರಗಳಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆ ಇರ್ತಕ್ಕಂಥ ಕೊಠಡಿಗಳು, ಆಸನ ವ್ಯವಸ್ಥೆ, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ, ಜೊತೆಗೆ ಮಕ್ಕಳು ಗ್ರಾಮಾಂತರ ಪ್ರದೇಶಗಳಿಂದ ಬರುವಂಥ ಮಕ್ಕಳಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳು ಘನ ಸರ್ಕಾರದವರು ಉಚಿತವಾಗಿ ಬಸ್ಸಿನ ಸೌಕರ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ಆರೋಗ್ಯ ಇಲಾಖೆಯವರ ಸಹಕಾರ ಇದೆ. ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಇಬ್ಬರು ನರ್ಸನ್ನು ನೇಮಕ ಮಾಡಿ ಸಂಬಂಧಪಟ್ಟದ ತೀರಾ ತುರ್ತು ಸಂದರ್ಭ ಬಂದರೆ ಔಷಧಿ ಮಾತ್ರೆಗಳನ್ನು ಇಟ್ಕೊಂಡು ಅವರು ಮಕ್ಕಳ ಯೋಗಕ್ಷೇಮವನ್ನು ಮತ್ತು ಸುಸ್ತಾದಂಥ ವಿದ್ಯಾರ್ಥಿಗಳಿಗೆ ORS ಪೌಡರನ್ನು ಕೊಡಿಸೋದ್ರ ಮೂಲಕ ಮಕ್ಕಳಿಗೆ ಧೈರ್ಯವನ್ನು ತುಂಬಿ ಅಂಥ ಮಕ್ಕಳನ್ನು ಕಂಡು ಬಿದ್ದರೆ ಅವರ ಆರೋಗ್ಯವನ್ನು ಸುಧಾರಿಸುವಂಥ ಕೆಲಸ, ಆ ಒಂದು ಸೌಕರ್ಯವನ್ನು ಕೂಡ ಹೆಲ್ತ್ ಅನ್ನೋರು ಸಹಕಾರದಿಂದ ಮಾಡ್ತಾ ಇದ್ದೇವೆ. ಇನ್ನು ಉಳಿದಂತೆ ನಮ್ಮಲ್ಲಿ CWSN ವಿದ್ಯಾರ್ಥಿಗಳು, ವಿಭಿನ್ನ ಸಮರ್ಥ ವಿದ್ಯಾರ್ಥಿಗಳು ಸುಮಾರು 54 ಮಕ್ಕಳಿದ್ದಾರೆ. ಅದರಲ್ಲಿ 32 ಗಂಡು, 22 ಹೆಣ್ಮಕ್ಳು. ಈ ಮಕ್ಕಳಿಗೆ ಪ್ರತಿ ಓರ್ ವಿಷಯದಲ್ಲಿ ಮತ್ತು ಭಾಷಾ ವಿಷಯದಲ್ಲಿ 3 ಗಂಟೆ ಪೇಪರ್ ಇದ್ದರೆ ಅವರಿಗೆ 60 ನಿಮಿಷ ಹೆಚ್ಚುವರಿಯಾಗಿ ಸಮಯವನ್ನು 16 ವರ್ಷ ಬಾಳಿಕೆ ಬರುವಂತೆ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಎಂದು ಬೇಲೂರಿನಲ್ಲಿ ಪುರಸಭಾಧ್ಯಕ್ಷ ಆರ್ ಅಶೋಕ್ ಸೂಚಿಸಿದರು. ಬೇಲೂರಿನ ಮುಖ್ಯ ರಸ್ತೆಯಿಂದ ಹೊಳೆಬೀದಿಗೆ ಸಂಪರ್ಕ ಕಲ್ಪಿಸುವ ಪಬ್ಲಿಬೀದಿ ರಸ್ತೆಯ ಕಾಂಕ್ರೀಟ್ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿ ಮಾತನಾಡಿದಂತ ಅವರು 13 ಲಕ್ಷ ವೆಚ್ಚದ SHC ಅನುದಾನದಡಿ ಪಬ್ಲಿಬೀದಿ ಹನುಮಂತನಗರ ಪುರಿಬಟ್ಟಿ ಬೀದಿಯಲ್ಲಿ ರಸ್ತೆ ಕಾಂಕ್ರೀಟ್ ಕಾಮಗಾರಿ ನಡೀತಾ ಇದೆ. ಸ್ಥಳೀಯರ ಮನವಿಗೆ ಸ್ಪಂದಿಸಿ ಯೋಜನೆಯ ಅನುಸಾರ ದುರಸ್ತಿ ಕಾಮಗಾರಿ ಮಾಡಲಾಗುತ್ತಿದೆ. ಗುತ್ತಿಗೆದಾರರಿಗೆ ಉತ್ತಮ ಗುಣಮಟ್ಟದ ರಸ್ತೆಯನ್ನು ನಿರ್ಮಿಸಲು ಸೂಚನೆಯನ್ನ ನೀಡಲಾಗಿದ್ದು, ರಸ್ತೆ ಬದಿಯಲ್ಲಿ ಗಿಡಗಳು ಮತ್ತು ತುಳಸಿ ಕಟ್ಟೆಗಳ ಬಳಕೆಗೆ ಅಡೆತೆಗೆಯುವಂತೆ ಸ್ಥಳೀಯರಿಗೆ ಮನವಿಯನ್ನ ಮಾಡಲಾಗಿದೆ. ಪಬ್ಲಿ ಬೀದಿಲಿ ಕಾಂಕ್ರೀಟ್ ರೋಡನ್ನು ಮಾಡುವ ವ್ಯವಸ್ಥೆನ ಮಾಡಿದ್ವಿ. ಏನು ನಮ್ಮ ಕಾಂಟ್ರಾಕ್ಟ್ರು ಈ ಒಂದು ಜಾಗದಲ್ಲಿ 90 ಮೀಟ್ರು ಮತ್ತು ಅಗಲ ಬರೀ 3 ಮೀಟ್ರು ಇರೋದು ಅಂತ ಹೇಳಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಾಯಿದ್ರು. ಹಾಗಾಗಿ ನಾನು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ವೀಕ್ಷಣೆಗೆ ಬಂದ ತಕ್ಷಣ ನಾವು ನೋಡಿದಾಗ ಯಾಕೆ ಆ ಕಡೆ ಈ ಕಡೆ ಗ್ಯಾಪು ಅಂತ ಕೇಳಿದಾಗ ನಮ್ಮ ಎಸ್ಟಿಮೇಟಲ್ಲಿ ಇರೋದೇ ಅಷ್ಟು ನಮಗೆ ಇಷ್ಟನ್ನೇ ಮಾಡೋದು ಅಂತ ಹೇಳಿದಾಗ ನಾನು ಕಾಂಟ್ರಾಕ್ಟನ್ನ ಕಳಿಸ್ಕೊಂಡು ಡ್ರೈನ್ ಟು ಡ್ರೈನು ಏನು ಎಕ್ಸಸ್ 1 ಮೀಟ್ರ್ ಇದೆ ಅದನ್ನು ನಮ್ಮ ಇಂಜಿನಿಯರ್ ಅವರಿಗೆ ಫೋನ್ ಮಾಡಿ ಎಕ್ಸಸ್ ಅಮೌಂಟನ್ನು ಇವ್ರಿಗೆ ಹಾಕಿ ಡ್ರೈನ್ ಟು ಡ್ರೈನ್ ಕೆಲಸ ಮಾಡೋದಕ್ಕೆ ಇವತ್ತು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇದು SFC ಗ್ರ್ಯಾಂಟು 13 ಲಕ್ಷದ ಪ್ಯಾಕೇಜು. ಈ ಒಂದು ಪ್ಯಾಕೇಜಲ್ಲಿ ಹನುಮಂತನಗರದಲ್ಲಿ ಇರ್ತಕ್ಕಂಥ 16ನೇ ವಾರ್ಡಲ್ಲಿ ಕೆಲಸ ಆಗ್ತಾಯಿದೆ. ಅದೇ ರೀತಿ ಪಬ್ಲಿ ಬೀದಿಲಿ, ಅದೇ ರೀತಿ 23ನೇ ವಾರ್ಡಲ್ಲೂ ಸಹ ಕೆಲಸ ಆಗ್ತಾಯಿದೆ. 13ನೇ ವಾರ್ಡಲ್ಲಿ ಏನೋ ರೋಡು ಇವತ್ತು ಮಾಡಿಕೊಡ್ತೀವಿ ನೋಡಿ. ಈ ಥರ ಎಲ್ಲ ಸೈಡಿಗೆ ಗಿಡಗಳನ್ನ ಹಾಕೊಂಡಿದ್ರು, ಕಂಬ ನೆಟ್ಟಿದ್ರು, ಇಟ್ಟಿಗೆಗಳನ್ನ ಜೋಡಿಸ್ಕೊಂಡಿದ್ರು. ರೋಡಲ್ಲಿ ಈ ಥರ ನೋಡಿ ತುಳಸಿ ಕಟ್ಟೆ ಕಟ್ಬಿಟ್ಟಿದ್ದಾರೆ. ಈ ಥರ ಕಟ್ಕೊಂಡ್ರೆ ಹೆಂಗೆ ಜನ ರೋಡ್ ಇದು ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಹೇಳಿ? ಆಯಿತಾ, ಜನಗಳು ಅರಿವು ಮೂಡಿಸ್ಕೋಬೇಕು, ಇಂಥ ಕೆಲಸನ ಮಾಡಬೇಕು. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಲೋಹಿತ್ ಸೇರಿದಂತೆ ವಾರ್ಡಿನ ನಿವಾಸಿಗಳು ಹಾಜರಿದ್ದರು. ಮಹಿಳೆಯರು ಮಾನಸಿಕ ಖಿನ್ನತೆ ಮತ್ತು ಆತಂಕದಿಂದ ಬಳಲ್ತಾ ಇದ್ದು ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಹಾಸನದ ಶ್ರೀ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಸವಿತಾ ಸಲಹೆಯನ್ನ ನೀಡಿದರು. ಹಾಸನದಲ್ಲಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಮಾತನಾಡಿದ ಮುಖ್ಯ ಭಾಷಣಕಾರರು, ಮಹಿಳೆಯರು ಮನೆಯಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿದ್ರು ತಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯನ್ನ ಗಮನಿಸುವ ಅಗತ್ಯವಿದೆ. ಯೋಗ, ಪ್ರಾಣಾಯಾಮ ಮತ್ತು ವಾಕಿಂಗ್ ಮೂಲಕ ಮನಸ್ಸು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಆರೋಗ್ಯವನ್ನ ಕಾಪಾಡಬಹುದು ಎಂದು ಹೇಳಿದರು. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಕಾಂಚನಾಮಾಲಾ, RSS ಹಿರಿಯರಾದ ಶೇಷಮ್ಮ ಇವರನ್ನ ಸನ್ಮಾನಿಸಿ ಗೌರವಿಸಿದರು. ಎಷ್ಟೋ ಜನ ಸಡನ್ ಆಗಿ ಒಂದು ಮಗುನ ಹೊಟ್ಟೆಯಲ್ಲಿ ಸಾಕಬೇಕು ಅಂದಾಗ ಆ ಮಗುನ ಒಪ್ಕೊಳ್ಬೇಕು, ಆ ಮಗುವಿನ ಜೊತೆಗೆ ಒಂದು ಬಾಂಡಿಂಗ್ ಬೆಳೆಸ್ತಾ ಬರಬೇಕು. ಇದನ್ನೆಲ್ಲ ಯಾರು ಮಾಡಬೇಕು? ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಇದ್ರೊಳಗಡೆ ಅಡಾಪ್ಟ್ ಆಗಕ್ಕೆ ಸಾಧ್ಯ ಆಗುತ್ತೆ. ಇದರ ಒಳಗೆ ಅಡಾಪ್ಟ್ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಅತಿ ಹೆಚ್ಚು ಮುಂಚೆನೂ ತುಂಬ ಒಳ್ಳೆ ಕೇರ್ ಸಿಗ್ತಾ ಇತ್ತು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಒಬ್ಬೊಬ್ಬರೇ ಇರ್ತಾರೆ, ಹಾಗಾಗಿ ಕೇರ್ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಮನೆಯಲ್ಲಿ ಒಬ್ಬರು ಅಜ್ಜಿ ಇರ್ತಾ ಇದ್ರು, ವಯಸ್ಸಾದವ್ರು ಇರ್ತಿದ್ರು, ಅವ್ರು ನೋಡ್ಕೊಳ್ತಿದ್ರು, ಪ್ರೆಗ್ನೆನ್ಸಿಯಲ್ಲಿ ಏನು ಕೇರ್ ಇತ್ತು ಅದನ್ನ ಕೊಡ್ತಾ ಇದ್ರು. ಈಗ ಆ ಬದಲಾವಣೆಗಳು ಆಗ್ತಾ ಬರ್ತದೆ. ನೆಕ್ಸ್ಟ್ ಡೆಲಿವರಿ ಆದಮೇಲೆ ಇದನ್ನ ನೀವು ತುಂಬ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ. ಡೆಲಿವರಿ ಆದಮೇಲೆ ಮೊದಲನೆಯ 1 ತಿಂಗಳು ಏನು ಸಮಯ ಇದೆಯಲ್ಲ, ಇದು ತುಂಬ ಸೂಕ್ಷ್ಮವಾದ ಸಮಯ. ಈ ಮಧ್ಯ ಜಾಸ್ತಿಯಾಗಿ ಡೆಲಿವರಿ ನಂತರದ ಖಿನ್ನತೆ ಹೆಣ್ಣು ಮಕ್ಕಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇರೋದು.
ಡೆಲಿವರಿ ನಂತರದ ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಕರಿತೀವಿ. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಡೆಲಿವರಿ ಆದಮೇಲೆ ಆಗುವಂತಹ ಖಿನ್ನತೆ, ಇದನ್ನ ನಾವು ಗುರುತಿಸಬೇಕಾಗುತ್ತೆ. ಸರಿಯಾದ ಸಮಯದಲ್ಲಿ ಗುರುತಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಮಗುಗೆ ತಾಯಿನ ಕಾಣಬೇಕು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಧುನಿಕತೆಯ ಜಾಗತೀಕರಣದ ಹೊತ್ತಿನಲ್ಲಿ ಹಳೆಯ ಮೌಲ್ಯಗಳು ಮರೆಯಲ್ಪಟ್ಟಿರುವುದಕ್ಕೆ ಹಾಸನದಲ್ಲಿ ಪ್ರೊಫೆಸರ್ ಹಿಚಿ ಬೋರಲಿಂಗಯ್ಯ ಬೇಸರವನ್ನು ವ್ಯಕ್ತಪಡಿಸಿದರು. ಹಾಸನದ ಶ್ರೀ ಗಂಧದಕೋಟೆ ಆವರಣದಲ್ಲಿರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಕಲಾವಿದ ಡಾ ಹಂಪನಹಳ್ಳಿ ತಿಮ್ಮೇಗೌಡರ 4 ಕೃತಿಗಳು ಲೋಕಾರ್ಪಣೆಗೊಂಡು ಕಾರ್ಯಕ್ರಮದಲ್ಲಿ ಅವರು ಹಳೆಯ ಮೌಲ್ಯಗಳನ್ನು ಮರೆಯುತ್ತಿರುವುದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದರು. ಅವರು ಉತ್ತಮ ವ್ಯವಸ್ಥೆ ಇರುವಲ್ಲಿ ಮಾತ್ರ ಭಾರತದಲ್ಲಿ ಉತ್ತಮ ವಾತಾವರಣ ನಿರ್ಮಿಸಬಹುದು ಎಂದು ಹೇಳಿದರು. ಸಂಗೀತ ಕಲಾವಿದ ಕುಮಾರ್ ಜಾನಪದ ಹಾಡು ಹಾಡಿದ ಕಾರ್ಯಕ್ರಮವು ಪ್ರೇಕ್ಷಕರನ್ನ ಮೋಹಿತ ಮಾಡಿತು. ಸಮಾಜದಲ್ಲಿ ಏನಾಗಿದೆ ಅಂತಂದ್ರೆ ವಿಸ್ಮೃತಿಗೆ ಒಳಗಾಗ್ತಿದೆ. ಅಂದ್ರೆ ಹಳೆಯದೇನಿತ್ತು, ಹಳೆಯ ಮೌಲ್ಯಗಳೇನಿದ್ವು, ಹಳೆಯ ವಿಚಾರಧಾರೆಗಳೇನಿದ್ವು, ಅದೆಲ್ಲವನ್ನು ಹಿಂದಕ್ಕೆ ಸರಿಸ್ತಾ ಈ ಹೊಸ ಕಾಲದ ಆಧುನಿಕತೆಯ ಮತ್ತು ಈ ಜಾಗತೀಕರಣದ ಅನೇಕ ಹಳೆಯದನ್ನು ಮರೆಯುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ಮೌಲ್ಯಗಳ ವಿಚಾರದಲ್ಲೂ ಹೌದು, ವ್ಯಕ್ತಿಗಳ ವಿಚಾರದಲ್ಲೂ ಹೌದು. ಗಾಂಧೀಜಿ ಅಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಎಷ್ಟರ ಮಟ್ಟಿಗೆ ಅಂತಂದ್ರೆ ಗಾಂಧಿಯನ್ನ ಗುಡಿಯನ್ನು ಕಟ್ಟಲಿಕ್ಕೆ ಹೊರಟಿದ್ದೀವಿ. ಆದ್ರೆ ಗಾಂಧಿ ಯಾರು ನಾವು ಸರಿಯಾದ ರೀತಿಯಲ್ಲಿ ತಿಳಿಸಲಿಕ್ಕೆ ಹೋಗ್ತಾ ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಗಾಂಧಿ ಗಾಂಧಿ ಅಂತ ಹೇಳ್ತಾರೆ. ಗಾಂಧಿಯನ್ನ ತಮ್ಮ ಗುರಾಣಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಿಕೆ ಮಂಜಯ್ಯ, ಹೇಮಗಂಗೋತ್ರಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾ ಪುಟ್ಟಸ್ವಾಮಿ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಶ್ರಮಕ್ಕೆ ಫಲ. ಆಪರೇಷನ್ ವಿಕ್ರಾಂತ್ ಸಕ್ಸಸ್. ಕಾಡಾನೆ ಸೆರೆ. ಶುಕ್ರವಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ಬೇಲೂರು ಪರೀಕ್ಷಾ ಕೇಂದ್ರ ಸಿದ್ಧತೆ ಪರೀಕ್ಷಿಸಿದ ಎಸಿ ಮಮತಾ. ಸಕಲೇಶಪುರದಲ್ಲಿ ಯಶಸ್ವಿಯಾಗಿ ನಡೆದ ನಾಗರಿಕ ಬಂದೂಕು ತರಬೇತಿ. 136 ರೈತರಿಗೆ ಪ್ರಮಾಣ ಪತ್ರ ವಿತರಣೆ.